ಅದ್ಭುತವಾದ ಸಂಭಾಷಣೆಗಳು. ಮೇಡಮ್ ಹೇಳ್ತಾ ಇದ್ರಲ್ಲ, ಆ ಕಂಪ್ಲೀಟ್ ಸಂಭಾಷಣೆಗಳನ್ನ ಬರೀ ಪಾಪ ಇವನು ಕೊಟ್ಟಿರೋ ಟಾರ್ಚರ್ ನಾನು ಯಾರಿಗೂ ಗೊತ್ತಿಲ್ಲ, ರಾತ್ರಿ 2 ಗಂಟೆ 3 ಗಂಟೆ ಟೈಮಲ್ಲೆಲ್ಲ. ಸೊ ಪ್ರತಾಪ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಎಮಾರ್ ಅಂತ ಹೇಳಿ ಸಿನಿಮಾಗೆ ಸಂಭಾಷಣೆ ಕೊಟ್ಟಿದ್ದೀನಿ. ಮಹೇಶ್ ಸರ್ ಅವರ ಹಿಂದಿ ಸಿನಿಮಾ ಮಹಿರಾ ನನಗೆ ತುಂಬ ಇಷ್ಟ ಆಗಿತ್ತು. ಅದಾದ ನಂತರ ಮಹೇಶ್ ಸರ್ ನನ್ನ ಈ ಸಿನಿಮಾಗೆ ಸಂಭಾಷಣೆ ಬರಿ ಅಂತ ಹೇಳಿದಾಗ ನಾನು ಯಾವುದೇ ಇನ್ನೊಂದು ಮಾತಾಡದೆ ಒಪ್ಕೊಂಡೆ. ಸರ್ ನಾನು ಬರೀತೀನಿ, ನಿಮ್ಮ ಜೊತೆ ಕೆಲಸ ಮಾಡೋದೇ ನಾನು ಖುಷಿ ಕೊಡ್ತೇನೆ, ನಿಮ್ಮಿಂದ ನಾನು ತುಂಬ ಕಲಿಬೋದು ಅಂತ. ಅದೇ ರೀತಿ ಮಹೇಶ್ ಸರ್ ಈ ಸಿನಿಮಾ ನಾನು ಸಂಭಾಷಣೆ ಬರ್ತಿದ್ದೀನಿ ಅನ್ನೋದಕ್ಕಿಂತ ಮಹೇಶ್ ಸರ್ ಕೇಳಿ ಬರ್ಸ್ಕೊಂಡಿದ್ದಾರೆ ಈ ಸಿನಿಮಾಗೆ ಏನೇನು ಬೇಕು ಅಂತ. ಅವರಿಗೆ ಮತ್ತು ಇಡೀ ಟೀಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಪ್ರತಾಪ್ ಅವರೇ. ಮಹೇಂದ್ರ ಅವರು ಲಿರಿಸಿಸ್ಟ್, ಚಿತ್ರದ ಒಂದು ಹಾಡನ್ನು ಬರೆದಿದ್ದಾರೆ. ಪ್ಲೀಸ್. ನಮಸ್ಕಾರ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಹಾಗೆ ಹೋಯ್ತು 30 ಅಂತ ಒಂದು ಸಾಂಗ್ ನೋಡಿದ್ರೆ ಅದು ನಾನೇ ಬರ್ತಿರೋದು. ಸೊ ಈ ಸಾಂಗಿಗೆ ಫುಲ್ ಪೇಮೆಂಟ್ ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಲಿ ನಾನು ಹಾಫ್ ಪೇಮೆಂಟೇ ತೊಗೋಬೇಕು. ಯಾಕೆ ಅಂತ ಹೇಳ್ತೀನಿ. ಯಾಕೆಂದರೆ ಅವರು ಅಷ್ಟು ಡೀಟೇಲ್ಸ್ ಕೊಡ್ತಾರೆ. ಅಂದರೆ ಒಂದು ಸಾಂಗ್ ಬರೆಯೋಕ್ಕೆ ಒಂದು ಡೈರೆಕ್ಟರ್ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಾಗ ಬರೆಯೋಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ಅರ್ಧ ಪೇಮೆಂಟ್ ವಾಪಸ್ ಕೊಡ್ತೀನಿ ಸರ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಅಂದರೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಸೊ ನಿಮ್ಮಿಂದ ಅದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಹೇಂದ್ರ. ಪ್ಲೀಸ್ ಪ್ಲೀಸ್ ಇಲ್ಲಿ ಪ್ರತಾಪ್ ಒಂದು ನಿಮಿಷ. ಮಹೇಂದ್ರ ಅವರೇ, 30 ಬರೆಯೋ ಸ್ಫೂರ್ತಿ ಅಂತೆ. ಸೊ ಸಾಕಷ್ಟು ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಂತೂ, ತುಂಬ ಜನ ಇದ್ದಾರೆ. ಯಾಕಂದ್ರೆ 30 ಆದರೂ ಮದುವೆ ಆಗಲ್ಲ ಸುಮಾರು ಜನಕ್ಕೆ. ಅದು ಭಾಳ ರೀಸನ್ಸ್ ಇರ್ಬೋದು. ಏನಂದರೆ ಒಂದು ಬ್ಯಾಕ್ಗ್ರೌಂಡ್ ಇರ್ಬೋದು, ಇಲ್ಲ ಕೆಲಸ ಇರ್ಬೋದು, ಇಲ್ಲ ಸುಮಾರು ರೀಸನ್ಸ್ ಇಂದ ಆಗಲ್ಲ. ಅಂದರೆ ಬೇಗ ಮದುವೆ ಆಗಲ್ಲ. ಕೆಲವೊಂದು ಅವ್ರ ಇಷ್ಟದಿಂದನೇ ಆಗಲ್ಲ, ಅಂದರೆ ಇನ್ನೂ ಇದೆ ಟೈಮ್ ಇದೆ ಅಂತ. ಬಟ್ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಇವ್ರಿಗೆ ಮದುವೆ ಆಗ್ತಾ ಇರಲ್ಲ ಸಿನಿಮಾ ಟೈಮ್. ಸೊ ಆಗಿದೆ ಒಂದ್ಸಲಿ ಆಗಿದೆ. ನಿಮಗೆ ಯಾವ ಏಜಲ್ಲಿ ಮದುವೆ ಆಯ್ತು? ನಾನು 23 ಆಗಿದೆ. 23 ಅಲ್ಲ, ಹಾಗೆ ಹೋಯ್ತು 30 ಟೈಮಿಗೆ ನನಗೆ 7 ವರ್ಷದ ಮಗಳಿತ್ತು. ಸೂಪರ್ ಮಹೇಂದ್ರ ಗೌಡ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವರು ಪ್ರತಾಪ್ ಅವರು ಚಿತ್ರದ ಸಾಹಿತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಭಟ್ ಅಂತ. ನಾನು ಈ ಚಿತ್ರದಲ್ಲಿ 3 ಸಾಂಗ್ಸ್ನ ಬರ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮಹಿರಾದಲ್ಲಿ 2 ಸಾಂಗ್ಸ್ ಬರ್ತಿದ್ದೆ. ಸೊ ಅದಾದಮೇಲೆ ಇದರಲ್ಲೂ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. 3 ಬೇರೆ ಬೇರೆ ಥರದ ಸಾಂಗು, ಒಂದು ಪ್ಯಾಥೋ ಸಾಂಗು, ಒಂದು ರೊಮ್ಯಾಂಟಿಕ್ ಸಾಂಗು. ಅಂದರೆ ನೀವು ಕೇಳಿದ್ದೀರಾ ಈಗ ಆಲ್ರೆಡಿ. ಇನ್ನೊಂದು ಸಿನಿಮಾದಲ್ಲೇ ನೋಡ್ಬೇಕು ಆ್ಯಕ್ಚುಲಿ. ಅದು ಸಿಚುವೇಶನ್ ಅಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಅವಕಾಶಕ್ಕೆ ಥ್ಯಾಂಕ್ಸ್ ಹೇಳಾಗಿತ್ತು. ಥ್ಯಾಂಕ್ ಯು ಪ್ರತಾಪ್ ಅವರೇ. ಅಭಿಷೇಕ್ ಬನ್ನಿ. ಓ, ಡೈರೆಕ್ಟ್ ಹಾಸ್ಪಿಟ್ಲಿಂದಾನೇ ಬಂದಿದ್ದಾರೆ ಅವರು. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಚೇತನ್ ಅಣ್ಣ. ಆ್ಯಕ್ಚುಲಿ ಈ ಒಂದು ಹಾಡಿಗೆ ಅವರೇ ರೆಫರ್ ಮಾಡಿದ್ದು, ಎದೆ ಒಳಗಡೆ ಸಾಂಗ್ಗೆ ಮೇಲ್ ವೋಕಲ್ಸ್ ನಾನೇ ಹಾಡಿದ್ದು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಅಣ್ಣ ಆ್ಯಂಡ್ ಆಲ್ಸೋ ಮಹೇಶ್ ಸರ್ ಆ್ಯಂಡ್ ರಿಯೋ ಬ್ರೋ, ದ ಮ್ಯೂಸಿಕ್ ಡೈರೆಕ್ಟರ್. ನಾನು ಏನು ಹಾಡಿದ್ರು, ಏನಾದ್ರು ಇಂಪ್ರೊವೈಸ್ ಮಾಡಿದ್ರೆ ದೇ ವರ್ ಸೋ ಓಪನ್ ದಟ್ ನೀವು ಏನು ಬೇಕಾದ್ರೂ ಮಾಡಿ, ಒಟ್ನಲ್ಲಿ ಹಾಡು ಚೆನ್ನಾಗಿ ಕೇಳಬೇಕಷ್ಟೇ ಅಂತ ಅದೊಂದು ಫ್ರೀಡಮ್ ಕೊಟ್ಟರು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಸೊ ಮಚ್. ಆನ್ ಸ್ಟೇಜ್ ಪ್ಲೀಸ್. ಸೊ ಇತ್ತೀಚಿನ ಸಿನಿಮಾಗಳು ನೀವು ನೋಡ್ತಿರ್ಬಹುದು, ಕಾಜಲ್ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ. ಸೊ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿಯಾಗಿ ಕಾಣಿಸ್ಕೊಂಡಿದ್ದೀರಿ. ಹೇಗೆ ಅನಿಸ್ತು ಸಿನಿಮಾ ಬಗ್ಗೆ? ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇದೆ ಅಂತ ಗೊತ್ತಾಯಿತು, ಬಟ್ ಆದರೂ ಬಂದಿದ್ದೀರಾ ನಮ್ಮ ಸಿನಿಮಾಗೋಸ್ಕರ. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಐ ಥಿಂಕ್ ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ಗೆ ಹೇಳಲೇಬೇಕು. ಬಿಕಾಸ್ ನಾವು ಅವ್ರನ್ನ ಟ್ರೇಲರ್ ಲಾಂಚ್ಗೆ ಇನ್ವೈಟ್ ಮಾಡಿದಾಗ ಅವ್ರು ನಮ್ಮನ್ನ ಗ್ರೀಟ್ ಮಾಡೋ ರೀತಿ, ನಮ್ಮನ್ನಾಗಲಿ ನಮ್ಮ ಸಿನಿಮಾಗಾಗಲಿ ತುಂಬ ಖುಷಿ ಆಯಿತು. ಮತ್ತು ಅವರು ಒಂದೇ ಮಾತಲ್ಲಿ ಪ್ರೆಸೆಂಟ್ ಮಾಡ್ಬೋದಾ ಸರ್ ಅಂತ ಸರ್ ಒಂದ್ಸಲ ಕೇಳುವಾಗ ತಕ್ಷಣ ಒಪ್ಕೊಂಡಿದ್ರು. ಸೊ ಟುಡೇ ಈ ಸ್ಟ್ಯಾಂಡಿಂಗ್ ಆಸ್ ಅ ಬ್ಯಾಕ್ ಬೋನ್ ಫಾರ್ ಅ ಫಿಲ್ಮ್ ವಿಚ್ ಈಸ್ ಅ ಹ್ಯೂಜ್ ಡೀಲ್ ಫಾರ್ ಮೀ, ಫಾರ್ ಆಲ್ ಆಫ್ ಅಸ್. ಬಿಕಾಸ್ ತುಂಬ ಸಲ ಏನಾಗುತ್ತೆ, ಸಣ್ಣ ಸಿನಿಮಾ ಅಂತ ಅದು ನಿಗ್ಲೆಕ್ಟ್ ಆಗಿಬಿಡುತ್ತೆ, ಜಾಸ್ತಿ ಜನರಿಗೆ ತಲುಪಕ್ಕಾಗಲ್ಲ. ಬಟ್ ಈ ಥರ ಒಂದು ದೊಡ್ಡ ಹೆಸರು ಅದಕ್ಕೆ ಜಾಯ್ನ್ ಆಗುವಾಗ ಇನ್ನಷ್ಟು ಕಣ್ಗಳು ನಮ್ಮ ಸಿನಿಮಾ ಕಡೆ ನೋಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶ್ರೀಮುರಳಿ ಸರ್. ಆ್ಯಂಡ್ ಕಮಿಂಗ್ ಟು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ, ಈ ಸಿನಿಮಾ ನನಗೆ ಅರೌಂಡ್ 2 years ಮುಂಚೆ ಮೈಸೂರ್ ನರೇಶನ್ ಕೊಟ್ಟಿದ್ರು. ಸೊ ನನ್ನ ಫಸ್ಟ್ ಥಾಟ್ ವಾಸ್, ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ಥರ ಕಥೆ, ನಾನಂತೂ ಕೇಳಿರಲಿಲ್ಲ. ಆ್ಯಂಡ್ ನನಗೆ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು.
ತುಂಬ ಸಾಫ್ಟ್ ಸೆನ್ಸಿಬಲ್ ಮೆಚ್ಯೂರ್ಡ್ ಆ ಥರ. ಮತ್ತು ನಾನು ಮುಂಚೆ ಮಾಡಿರೋ ಸಿನಿಮಾಯಿಂದ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಮುಂಚೆ ಮಾಡೋ ಸಿನಿಮಾದಲ್ಲಿ ತುಂಬ ಲೌಡಾಗಿ ಲೈಕ್ ಪೆಪ್ಪೆಯಲ್ಲಿ ತುಂಬ ಲೌಡಾಗಿತ್ತು, KTM ಅಲ್ಲಿ ಬೇರೆ ಥರ ಇತ್ತು. ಬಟ್ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿಯಲ್ಲಿ ತುಂಬ ಸೈಲೆಂಟಾಗಿ ಅವರು ಏನು ಯೋಚನೆ ಮಾಡ್ತಾರೆ ಅದು ಯಾರಿಗೂ ಗೊತ್ತೇ ಆಗಲ್ಲ, ಯಾಕಂದರೆ ಅವರು ಎಲ್ಲದನ್ನೂ ಮನಸ್ಸಲ್ಲೇ ಇಟ್ಕೋತಾರೆ. ಸೊ ತುಂಬ ಖುಷಿ ಆಯಿತು ಈ ಕ್ಯಾರೆಕ್ಟರ್ ನಿಭಾಯಿಸೋಕ್ಕೆ. ಮೈ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಯಿಂಗ್ ಕವಿತಾ ಇನ್ ಮೀ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಕಾನ್ಸೆಪ್ಟ್. You directing, acting and producing, I'm sure it was not an easy job. ಬಟ್ ಇನ್ನೊಂದು ವಿಷಯ ಏನು ಇಷ್ಟ ಆಯ್ತಂದರೆ, ನಿಮ್ಮ ಕ್ಯಾರೆಕ್ಟರ್ನ ನೀವು ಅಯ್ಯೋ ಪಾಪ ನನಗೆ ಎಲ್ಲರೂ ಪಾಪ ಅಂತ ಆ ಥರ ಟ್ರೀಟ್ ಮಾಡಬೇಕು ಅಂತ ತೋರಿಸಿಲ್ಲ. ಯು ಹ್ಯಾವ್ ಶೋನ್ ಇಟ್ ವೆರಿ ಪಾಸಿಟಿವ್ಲಿ ಆ್ಯಂಡ್ ವೆರಿ ಲೈಕ್ ಅ ನಾರ್ಮಲ್ ಪರ್ಸನ್. ಆ್ಯಂಡ್ ಅದನ್ನ ತುಂಬ ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ. ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ಐ ರಿಯಲಿ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ವರ್ಕಿಂಗ್ ವಿತ್ ರವಿ ಸರ್, ವೀಣಾ ಮ್ಯಾಮ್, ಜಹಾಂಗೀರ್ ಸರ್, ನಾನು ಎಷ್ಟು ಸಲ ಒಂದ್ಸಲ ರಿಹರ್ಸಲ್ ಮಾಡೋಣ ಅಂದಾಗ ಒಂದ್ಸಲನೂ ಇಲ್ಲ ಅಂದಿಲ್ಲ. ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು. ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಕಟ್ ಆದ್ರೂ ಅವರು ಏನೋ ಪ್ರಾಬ್ಲಮ್, ಐ ಹೋಪ್ ಯು ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಇಟ್. ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು. ಸೊ ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ, ಐ ಆಮ್ ಸಾರಿ ಐ ಕಾಂಟ್ ಮೆನ್ಷನ್ ಎವ್ರಿ ಒನ್, ಬಟ್ ಎಲ್ರಿಗೂ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್ ವಿದೌಟ್ even a single person ನೀವಿಲ್ಲ ಅಂದರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಈ ಶೂಟ್ ಎಕ್ಸ್ಪೀರಿಯನ್ಸ್ನ ತುಂಬ ಫನ್ನಾಗಿ ತುಂಬ ಖುಷಿಯಾಗಿ ಮಾಡಿಕೊಟ್ಟಿದ್ದೀರಾ. ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಫನ್ ಐ ಹ್ಯಾಡ್ ಆನ್ ಸೆಟ್. ಸೊ ಥ್ಯಾಂಕ್ ಯು ಆಲ್ ಮೈ 5 ವಂಡರ್ಫುಲ್ ವುಮೆನ್, ರಮ್ಯಾ, ಭಾವಿಕಾ, ಸಾರಿ ಸ್ವಲ್ಪ ಬಯಸ್ಡ್ ಆಗಿದ್ದೀನಿ, ಆಂಚಲ್, ಹೇಮಾ. ಅಂದರೆ ನಾನು ಇಷ್ಟು ಜನ ಹೆಣ್ಮಕ್ಳು ಬಿಹೈಂಡ್ ದ ಕ್ಯಾಮ್ರಾ ನಾನು ಯಾವ ಸೆಟ್ಟಲ್ಲೂ ನೋಡಿಲ್ಲ, ಅದಕ್ಕೆ ನಾನು ಪದೇ ಇದು ಹೇಳ್ತಾ ಇರ್ತೀನಿ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ ವಂಡರ್ಫುಲ್ ಟ್ಯಾಲೆಂಟೆಡ್ ವುಮೆನ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಆಲ್ ಆಫ್ ಯು. ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟ್, ಮ್ಯೂಸಿಕ್, ನೀವು ಸಿಂಗರ್ಸ್, ನಾವು ಇಲ್ಲಿ ಕೂರುವಾಗಲೇ ಯು ಗೈಸ್ ಆರ್ ಸೋ ಡ್ಯಾಮ್ ಗುಡ್. ಮೈ ಗಾಡ್, ಐ ವಿಶ್ ಐ ಹ್ಯಾಡ್ ಅಟ್ ಲೀಸ್ಟ್ 1% ಆಫ್ ಟ್ಯಾಲೆಂಟ್ ದಟ್ ಯು ಹ್ಯಾವ್ ಇನ್ ಸಿಂಗಿಂಗ್. ಸೊ ಯಾ, ಥ್ಯಾಂಕ್ ಯು ಸೊ ಮಚ್. ಐ ರಿಯಲಿ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಟ್ರೇಲರ್ ಇಷ್ಟ ಆಗಿದೆ ಅಂತ. ಸೊ ಅಕ್ಟೋಬರ್ 24ರಿಂದ ಬಿಳಿ ಚುಕ್ಕಿ ಹಳ್ಳಿ ಹಾಕಿ ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ರಿಲೀಸ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ನಮ್ಮ ತಂಡದ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ, ನಿರ್ಮಾಪಕರ ಪರವಾಗಿ ನಿಮ್ಮ ನೆನಪಿನ ಕಾಣಿಕೆ. ಶಿವನ ಪರವಾಗಿ ಪ್ಲೀಸ್. ಆಲ್ ದಿ ವೆರಿ ಬೆಸ್ಟ್ ಕಾಜಲ್ ಕುಂದರ್, ಆಲ್ ದಿ ವೆರಿ ಬೆಸ್ಟ್. ಮತ್ತೊಮ್ಮೆ ಥ್ಯಾಂಕ್ ಯು. ಸೊ ಮಹೇಶ್ ಗೌಡ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ಆಗಿದ್ದವರು ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಾಗಿ, ಅಸೋಸಿಯೇಟ್ ಡೈರೆಕ್ಟರ್ಸ್ಗಳಾಗಿ ಬೆಳೀತಾ ಇದ್ದಾರೆ. ಆಂಚಲ್, ವಿದಾಂತ್, ಅಭಿ, ಭರತ್, ವೈಭವ್ ನಮ್ಮ ಸಿನಿಮಾಟೋಗ್ರಫರ್, ಅಸಿಸ್ಟೆಂಟ್ ಸಿನಿಮಾಟೋಗ್ರಫರ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಜನ ಕೂಡ, ಯಾಕಂದ್ರೆ ಪ್ರತಿ ಸಲ ಹೇಳ್ತೀನಿ, ಅನ್ಸಂಗ್ ಹೀರೋಸ್ ಅಂತ ಒಂದು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕರೆದಿರೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೇ. ಸಿನಿಮಾ ಸ್ಟಾರ್ಟ್ ಆಗಿದ್ದ ಮುಂಚೆಯಿಂದನೂ ಸ್ಟಾರ್ಟ್ ಆಗಿ ಸಿನಿಮಾ ಮುಗಿದ ಮೇಲೆ ಕೂಡ ಕೆಲಸ ಮಾಡ್ತಾನೇ ಇರ್ತಾರೆ. ಅದು ಕೊನೆ ಆಗೋದೇ ಇಲ್ಲ. ಸೊ ನಿಮ್ಗೆ ಎಷ್ಟು ಸಲ ನಾನು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಬಾ ಬೆನ್ ಬಾಪಾ. ಸೊ ಯಾರಾದ್ರೂ ಏನಾದ್ರೂ ಒಂದ್ ಮಾತು ಹೇಳಂಗಿದ್ರೆ ಹೇಳಿ, ಇಲ್ಲಾಂದ್ರೆ ಯಾರು ಮಾತಾಡ್ತೀರಾ? ಟೈಮ್ ಇಲ್ಲ, ಬೇಗ 2 ನಿಮಿಷ ಮಾತಾಡ್ಬೇಕು. ಬೆನ್ ಅವರೇ ಮಾತಾಡ್ತಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಫಸ್ಟ್ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಈ ಕಡೆ ಕ್ಯಾಮ್ರಾ ಸರ್ ಅದು ಬಿಟ್ಟು ನನ್ನ ಸರ್ ರೆಫರ್ ಮಾಡಿದ ರತನ್ ಸರ್ ಮತ್ತೆ ಕೇಳಿದ್ರು. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಓವರ್ ಆಫ್ ಥ್ಯಾಂಕ್ಸ್ ಆಗುತ್ತೆ, ಬಟ್ ಐ ರಿಯಲಿ ವಾಂಟೆಡ್ ಟು ಪ್ಲೀಸ್ ಕಮ್ ಅಂಡ್ ವಾಚ್ ದಿಸ್ ಫಿಲ್ಮ್. ಇಟ್ ಇಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆನ್ ಬಿಹಾಫ್ ಆಫ್ ಎವ್ರಿವನ್ ನಾನೇ ಹೇಳ್ಬಿಡ್ತೀನಿ, ನಮ್ಮ ಟೀಮಲ್ಲಿ ಒಂದು ಕಲ್ಚರ್ ಇದೆ. ಏನಂತ ಹೇಳಿದ್ರೆ, ರತನ್ ನನ್ನ ಆತ್ಮೀಯ ಗೆಳೆಯರು, ಅವ್ರು ಇವ್ರನ್ನ ರೆಫರ್ ಮಾಡಿದ್ರು, ಬನ್ನಿ ಕೆಲಸ ಮಾಡೋಣ ಅಂದೆ. ಇವ್ನು ತುಂಬಾ ಆತ್ಮೀಯ ಆದ, ಇವನು ಅದಿತಿನ ರೆಫರ್ ಮಾಡ್ದ, ಅದಿತಿನ ಬನ್ನಿ ಕೆಲಸ ಮಾಡೋಣ ಅಂತ ಹೇಳಿದೆ. ಹಾಗೆ ಭಾವಿಕಾ ನನ್ನ ಫ್ರೆಂಡ್ ಇದ್ರು, ಅವ್ರನ್ನ ಬನ್ನಿ ಕೆಲಸ ಮಾಡೋಣ ಅಂತ ಹೇಳಿದೆ. ಈ ತರ ಒಂದು ಟೀಮ್ ಕಟ್ಟೋದ್ರಲ್ಲಿ ಬಹಳ ಖುಷಿ ಆಗುತ್ತೆ. ಸೊ ನೀವುಗಳಿಲ್ಲ ಅಂದ್ರೆ ನಾನಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಟೀಮ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಬೇಕಾ ಎಲ್ಲ ಹೀರೋಗಳ ಸೂಪರ್ ಸ್ಟಾರ್ಗಳ ಟೈಟಲ್ ಟ್ರ್ಯಾಕ್ ಅಲ್ಲಿ ಅವ್ರ ವಾಯ್ಸ್ ಇರುತ್ತೆ. KGF ಇಂದ ಹಿಡಿದು ನಮ್ಮ ಹ್ಯಾಂಡ್ಸ್ ಅಪ್ ಅವನೀಶ್ ಶ್ರೀಮನ್ ನಾರಾಯಣ ತನಕ. ಸರ್ ಏನ್ ಹೇಳ್ತೀರಿ? ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಚೇತನ್ ನಾಯ್ಕ್. ಫಸ್ಟ್ ಆಫ್ ಆಲ್ ಮಹೇಶ್ ಅಣ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್. ಒಂದು 8 ಇಯರ್ಸಿಂದನೂ ಮಹೇಶ್ ಅಣ್ಣ ಗೊತ್ತು, ತುಂಬ ಸಪೋರ್ಟ್ ಮಾಡ್ತಾರೆ ಹೊಸ ಆರ್ಟಿಸ್ಟ್ಗಳಿಗೆ. ಈ ಫಿಲ್ಮಲ್ಲಿ ನಾನು 3 ಸಾಂಗ್ ಹಾಡಿದ್ದೀನಿ. 3 ಓಕೆ, 2 ಸಾಂಗ್ ಹಾಡಿದ್ದೀನಿ. ನಿಮ್ಗೆಲ್ಲರಿಗೂ ಒಂದು ಸಾಂಗ್ ಆಲ್ರೆಡಿ ಕೇಳಿದ್ರ, ಇನ್ನೊಂದು ಸಾಂಗ್ ಇಟ್ಟು ರಿಲೀಸ್. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಡೈರೆಕ್ಟರ್ ರಿಯೋ ಆಂಟೋನಿ ಅವರು, ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ ದುಡ್ಡು ಕೊಟ್ಟು ಕರ್ಸ್ಬೇಕು, ಇಲ್ಲಿ ಮಾತ್ರ ಫ್ರೀಯಾಗಿ ಹಾಡ್ಸಿದ್ರೆ ಪ್ಲೀಸ್ ಹಾಡಿ. ಅದಿತಿ ಇದ್ದೀರಲ್ಲ, ಪ್ಲೀಸ್ ಆನ್ ಸ್ಟೇಜ್. ಶ್ರುತಿ ಸೆಟ್. ಆಗೆ ಹೋಯ್ತು 30, ಆಸೆ ಬಿಟ್ಟ ಬೆಸತ್ತು, ಆಕೆ ಬಂದು ಇವತ್ತು ಏನಿ ವಿಸ್ಮಯ. ಅಂದ ಬಾಯಿ ಸುಮ್ನಾಯ್ತು, ಅಂದಗಾತಿ ಸಿಕ್ಕಾಯ್ತು, ಆದ್ರೂ ಹಿಂಗಾಯ್ತು ಅನ್ನೋ ಸಂಶಯ. ಕನಸೊಂದು ಕಣ್ಣು ದಾಟೈತೆ ರಂಗ ಮಾವ, ವಿಲವು ನನ್ನ ಈ ಜೀವ. ನಂಬದ ನುಂಗದ ಮಾತು ಒಂದೈತೆ, ಚುಕ್ಕಿಗೆ ಹಕ್ಕಿಯು ಒಂದೈತೆ. ನಂಗೆ ಒಂದು ಸಣ್ಣ ಡೊಟ್ಟು ಬೆದೊಳ್ಳೆ ನೋಟೆ ಲೀ ಅಂದ ಉಂಡು, ಊರಿಗೂರ ಉರ್ಕೋತದ ಇನ್ನು ಮುಂದೆ ನಿಮ್ಮ ಜೋಡಿ ಕಂಡು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಚೇತನ್ ನಾಯ್ಕ್ ಅವ್ರಿಗೆ. ಆಲ್ ದಿ ವೆರಿ ಬೆಸ್ಟ್. ಅಂಡ್ ಅದಿತಿ ದಯಮಾಡಿ ಬನ್ನಿ. ಸೊ ಯಂಗೆಸ್ಟ್ ಕೊರಿಯೋಗ್ರಾಫರ್. ಸೊ ಏನ್ ಹೇಳ್ತೀರಿ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಬಗ್ಗೆ? ನಾನು ಕಾಜಲ್ ಅವರು ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿದೀವಿ ಅಂದ್ರೆ ಸಿನಿಮಾಟೋಗ್ರಾಫರ್, ಆರ್ಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಈ ಒಂದು ಯುವ ಪ್ರತಿಭೆ ಕೂಡ ಕಾರಣ. ಆ ರೊಮ್ಯಾಂಟಿಕ್ ಸಾಂಗ್ಗೆ ಇವರೇ ಕೊರಿಯೋಗ್ರಾಫರು. ಮಾತಾಡಿ. ಸ್ಪೀಕರ್ ಆನ್ ಮಾಡಿದ್ದೆ ಹೇಳೋದು, ಸ್ಪೀಕರ್ ಬರ್ತಿಲ್ಲ ಅದು. ಬ್ಯಾಕ್ ಸ್ಪೀಕರ್ ಗೊತ್ತಿಲ್ಲ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅದಿತಿ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ರೊಮ್ಯಾಂಟಿಕ್ ಸಾಂಗ್. ಈ ಎದೆಯೊಳಗಡೆ ಹರಡುತ್ತಲಿದೆ ಬಳಿ ಕರೆಯುವ ಬಯಕೆಯು, ಪ್ರತಿ ಕ್ಷಣವನು ಜೊತೆಯಲ್ಲಿ ಉಸಿರಾಡುವ ಆಸೆಯು. ಒಲವ ಮಳೆಯ ಸುರಿಸೋ ಮೋಡವೂನು ನೀನೆ, ಅಲೆಯ ಹರಿಸಿ ನಗುವ ಸಾಗರ ಹಾಸುಬಾನಿ. ಮನದ ಹಾಸಿಗೆ ಗಮನ ಹರಿಸುವ ಬಾಗೆರೆಯಾಚೆಗೆ, ಪ್ರೀತಿಯ ಗೋಡೆಗೆ ಬಣ್ಣವ ಬಳಿಯುವ ಆಸೆಗೆ ಆಸರೆ ಬೇಕಿದೆ. ಅಭಿಷೇಕ್ ಇದೆಷ್ಟನೇ ಹಾಡು ಅಂತ ಕೇಳ್ತಿದ್ದಾರೆ. ಇದು ನಂದು 20th ಸಾಂಗ್ ಇರ್ಬೋದು ಸರ್, 20th or 25th ಸಾಂಗ್. ಕೈ ಏನಾಗಿದೆ? ಕೈ ನನಗೆ ಸ್ವಲ್ಪ ನೆಕ್ ಇಂಜುರಿ ಆಗಿದೆ. ಸೊ ಅಂಡ್ ಆಲ್ಸೋ ಸಾರಿ, ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರತಾಪ್, ಅವರೇ ಈ ಸಾಂಗಿಗೆ ಲಿರಿಕ್ಸ್ ಬರೆದಿರೋ ಸರ್. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಷೇಕ್, ಧನ್ಯವಾದಗಳು. ಚೇತನ್ ನಾಯ್ಕ್ ಇದ್ದಾರೆ, ಹೇಳಿ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಬಗ್ಗೆ. ಹಾಯ್ ಎವ್ರಿವನ್. ಸೊ ಮಹೇಶ್ ಮಹಿರಾಗೆ ನಾವು ಕೆಲಸ ಮಾಡಬೇಕಿತ್ತು, ಬಟ್ ನನಗೆ ಅವಾಗ ಟೈಮ್ ಎಲ್ಲ ಸೆಟ್ ಆಗದೆ ಮಾಡೋಕ್ಕಾಗಿಲ್ಲ. ಸೊ ಐ ಬಿ ನೋಯಿಂಗ್ ದಿಸ್ ಫೆಲೋ ಫ್ರಮ್ ದಟ್ ಟೈಮ್. ಆ್ಯಂಡ್ ಸೊ ಅದ್ರ ಜೊತೆಯಲ್ಲಿ ಇದಕ್ಕೆ ಮಾಡೋಕ್ಕೆ ಅವರು ಅಂದರೆ ನನ್ನ ಆ್ಯಕ್ಚುಲಿ ಬಿಟ್ಟಿಲ್ಲ, ನಾನು ಇದಕ್ಕೂ ಮಾಡ್ತಿರ್ಲಿಲ್ಲ, ಟೈಮ್ ಇರಲಿಲ್ಲ. ಬಟ್ ಅವ್ರು ಬಿಡದೆ ಫುಲ್ ಪರ್ಸುವೇಟ್ ಮಾಡಿ ಹೇಳ್ಕೊಂಬಂದಿದ್ದಾರೆ. ಆಮೇಲೆ ಅದ್ರ ಜೊತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ, ಸೊ ಅವರೆಲ್ಲ ಖುಷಿ ಪಡ್ತಾರೆ ಅಂತ ಐ ಜಾಯಿನ್ ದ ಟೀಮ್. ಥ್ಯಾಂಕ್ಸ್ ಮಹೇಶ್, ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲುಕಿಂಗ್ ಬ್ಯೂಟಿಫುಲ್ ಮ್ಯಾಮ್ ಆ್ಯಸ್ ಯೂಶ್ವಲ್. ಲೀಚ್ ಇದೆ ಮ್ಯಾಮ್ ಕೆಳಗೆ. ಸೊ ವಿ ಎಂಜಾಯ್ ದ ಶೂಟ್ ಥರಲಿ ಒಂದು 30-35 ದಿನ. ಸೊ ಆ್ಯಂಡ್ ನನ್ನ ಟೀಮ್ ಇಲ್ಲೇ ಇದ್ದಾರೆ, 2 ಮಿಸ್ಸಿಂಗ್ ಇದ್ದಾರೆ.
ಲೋಕಿ ಅಸಿಸ್ಟ್ ಮಾಡ್ದ, ಅವನು ಆಮೇಲೆ ಸಂಕಲ್ಪ ಇದ್ದಾನೆ, ಅವನು ಅಸಿಸ್ಟ್ ಮಾಡ್ದ. ಆ್ಯಂಡ್ ವಿ ಬೀನ್ ಪಾರ್ಟ್ನರ್ಸ್, ಅಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಸೊ ವಿ ಬೀನ್ ಪಾರ್ಟ್ನರ್ಸ್. ಥ್ಯಾಂಕ್ ಯು ಥ್ಯಾಂಕ್ಸ್ ಎವ್ರಿ ಒನ್, ಥ್ಯಾಂಕ್ಸ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು ರತನ್ ಅವರೇ. ನೀವು ಥ್ಯಾಂಕ್ಸ್ ಬಿಟ್ಟು ಬೇರೆ ಏನಾದ್ರು ಮಾತಾಡಬೇಕು. ಕೀರ್ತಿ ಅವರು. ತುಂಬ ಕಷ್ಟ ಇದೆ ಮಾತಾಡೋದು ಸರ್. ಮೀಡಿಯಾದಲ್ಲಿ ನಮಸ್ಕಾರ. ಮಹೇಶ್ ಸೇಮ್ ರತನ್ ಹೇಳ್ದಂಗೆ ಮಹಿರಾದಿಂದನೇ ಪರಿಚಯ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದಕ್ಕೆ ವರ್ಕ್ ಮಾಡೋಕ್ಕಾಗಲ್ಲ. ಹೌವರ್ ಈ ಸಿನಿಮಾಗೆ ಲೈವ್ ಹೋಗ್ತಿದೆ, ಎಡಿಟ್ ಮಾಡೋಕ್ಕಾಗಲ್ಲ. ಓಕೆ ಫೈನ್. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಫಾರ್ ಗಿವಿಂಗ್ ಅಸ್ ದ ಆಪರ್ಚುನಿಟಿ. ಎಸ್, ವಿನಯ್ ಜಿ ಆಲೂರ್ ಅವರೇ. ನಮಸ್ತೆ ಎಲ್ಲರಿಗೂ. ನಮಸ್ತೆ. ವಿನಯ್, ಮುಂಚೆ ನಾನು ಹೇಳ್ಬಿಡ್ತೀನಿ, ನಮ್ಮ ಮಹಿರಾ ಸಿನಿಮಾನ ಕನ್ಫರ್ಮಿಂಗ್ ಮಾಡಿದಂಥ ವ್ಯಕ್ತಿ. ಈ ಸಿನಿಮಾ ನನ್ನ ಈ ಸಿನಿಮಾನ ಡಿ ಐ ಮಾಡಿರೋದು. ಐ ಆಮ್ ವೆರಿ ವೆರಿ ಹ್ಯಾಪಿ. ನೀವೇ ನೋಡ್ದಿರಂಗೆ ಆ ಕ್ವಾಲಿಟಿ ಎಷ್ಟು ಚೆನ್ನಾಗಿ ತೊಗೊಬಂದಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಥ್ಯಾಂಕ್ ಯು. ಅಷ್ಟು ಮಾತಾಡಕ್ಕೆ ಬರಲ್ಲ ಬಂದೆ. ಮಹೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ರತನ್ ಅವರೇ, ಥ್ಯಾಂಕ್ ಯು ಕೀರ್ತಿ ಅವರೇ, ಥ್ಯಾಂಕ್ ಯು ತಮಗೂ ಕೂಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.